ಫೀಲ್ ಮಾಡಿ ಈ ಫ್ಲೇವರ್ ನ. ನೆಕ್ಸ್ಟ್ ಟೈಮ್ ಆಮೇಲೆ ನೀವು ವಾಣಿ ಅಂತ ಹೇಳ್ತೀರಾ. ಹೌದು, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹೌದು, ಇದು ಸ್ವಲ್ಪ ಚೆನ್ನಾಗಿದೆ. ಮ್ಯಾಜಿಕ್ ಎಲೆ ಇದು ಚಿಕನ್ ಅನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಡೋಣ. ಓಕೆ. ಒಂದು 1/2 ಸ್ಪೂನ್ ಅಷ್ಟು ಸಾಲ್ಟ್, ಅರಿಶಿಣ ಪುಡಿ, ಇದು ಅಷ್ಟೇ ಒಂದು 1/2 ಸಾಕು. 2 ಸ್ಪೂನ್ ಅಷ್ಟು ಮೊಸರು. ಇದಿಷ್ಟು ಮ್ಯಾರಿನೇಟ್ ಮಾಡಿ 10 ಮಿನಿಟ್ಸ್ ಬಿಟ್ರು ಸಾಕು. ನಾವು ಬೇರೆ ಎಲ್ಲ ರುಬ್ಕೊಳ್ಳೋ ಅಷ್ಟೊತ್ತಿಗೆ 2 kg ಚಿಕನ್ ಮ್ಯಾರಿನೇಟ್ ಆಗಿರುತ್ತೆ. ಓಕೆ. ಹಲೋ, ಹಾಯ್, ನಮಸ್ಕಾರ. ಇವತ್ತು ನನ್ನ ಜೊತೆಗೆ ವಾಣಿ ಅವರು ಇದ್ದಾರೆ, ತೀರ್ಥಹಳ್ಳಿಯ ವಾಣಿ ಅವರು. ಸೊ ಇವತ್ತು ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ ಕಡೆ ಸ್ಪೆಷಲ್ ಇದು? ಹೌದು, ನಮ್ ಕಡೆ ಸ್ಪೆಷಲ್. ನಮ್ ಕಡೆ ಸ್ಪೆಷಲ್ ಮಂಗಳೂರು ಸ್ಪೆಷಲ್ ಅಂತಾರೆ, ಚಿಕನ್ ಸುಕ್ಕ. ಓಕೆ. ಸೊ ಇವರು ಚಿಕನ್ ಸುಕ್ಕ ಮಾಡೋದ್ರಲ್ಲಿ ಸಖತ್ ಎಕ್ಸ್ಪರ್ಟ್ ಅಲ್ವಾ? ನಿಮ್ ಫ್ರೆಂಡ್ಸ್ ಅಂದ್ರೆ ಎಲ್ರು ಇಷ್ಟಪಡ್ತಾರೆ. ನನ್ಗೆ ಮಾಲಾನು ಹೇಳಿದ್ರು ಸಖತ್ತಾಗಿ ಮಾಡ್ತಾರೆ ಅಂತ. ಅದಕ್ಕೆ ಇವತ್ತು ಇವ್ರ ಹತ್ರ ಚಿಕನ್ ಸುಕ್ಕ ಮಾಡೋದನ್ನ ನಾನು ಹೇಳಿಸ್ಕೊತಾ ಇದ್ದೀನಿ. ಆಕ್ಚುಲಿ ನನಗ್ ಬರಲ್ಲ ಚಿಕನ್ ಸುಕ್ಕ, ಬಟ್ ತಿಂದಿದ್ದೀನಿ, ಸಖತ್ತಾಗಿರುತ್ತೆ. ಸೊ ವಾಣಿ ಅವ್ರು ಹೇಳ್ಕೊಡ್ತಿದ್ದಾರೆ ಇವತ್ತು. ಸೊ ಅದಕ್ಕೆ ಏನೇನ್ ತಗೊಂಡಿದ್ದೀರಾ ವಾಣಿ? ಸೊ 2 kg ಚಿಕನ್ ಸುಕ್ಕಕ್ಕೆ ಮಸಾಲೆ ಐಟಮ್ಸ್. ಸೊ ಇದು 10 ರಿಂದ 15 ಬ್ಯಾಡಗೆ ಮೆಣಸು ತಗೊಂಡಿದ್ದೀನಿ. ಇದು ಬಂದು ನಿಮ್ಗೆ ಕಲರ್ಗೆ. ಆಮೇಲೆ ಖಾರ ಅಷ್ಟಿರಲ್ಲ, ಬಟ್ ಕಲರ್ ಇದು ಖಾರ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನ ಒಂದು 10 ರಿಂದ 12 ತಗೊಂಡಿದ್ದೀನಿ. ಖಾರಕ್ಕೆ ಇದು ಕಡ್ಡಿ ಮೆಣಸು ಅಂತಾರೆ ನಮ್ ಕಡೆ. ಇದು ಖಾರಕ್ಕೆ. ಇದಾದ್ಮೇಲೆ ನಿಮ್ಗೆ ಧನಿಯಾ ಇದು ಬಂದು ಒಂದು 4 ಸ್ಪೂನ್. ಓಕೆ. ಆಮೇಲೆ 2 ಸ್ಪೂನ್ ಅಷ್ಟು ಪೆಪ್ಪರ್. ಓಕೆ. ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ. ಓಕೆ. ಇನ್ನೊಂದು 1/2 ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ. ಓಕೆ. ಮೆಂತ್ಯ ಕಾಳು ತಗೊಂಡಿದ್ದೀನಿ. ಓಕೆ. ಇದು 1.5 ಸ್ಪೂನು ಇದು ಸಾಸಿವೆ. ಓಕೆ. ಒಂದು 2 ರಿಂದ 3 ಅಷ್ಟು ಚಕ್ಕೆ. ಇಷ್ಟೇ ನಿಮ್ಗೆ ಮಸಾಲ ಬೇಕಾಗಿರೋದು. ಸೊ ಇದನ್ನೆಲ್ಲ ಇವಾಗ ನಾವು ಏನು ಹುರ್ಕೋಬೇಕಾ? ಒನ್ ಬೈ ಒನ್ ಹುರಿದ್ ಬಿಟ್ಟು ಇದನ್ನ ಪೌಡರ್ ಮಾಡ್ಕೊಂಡ್ಬೇಕು. ಡ್ರೈ ಪೌಡರ್ ತರ ಮಾಡ್ಕೊಳ್ಳೋದು. ಓಕೆ, ಮಾಡೋಣ ಹಾಗಾದ್ರೆ. ಓಕೆ. ಸೊ ಒಂದು 15 ಬ್ಯಾಡಗಿ ಮೆಣಸು ಅಲ್ವಾ? ಒಂದು 10 ರಿಂದ 15 ಬೇಕು, ಯಾಕಂದ್ರೆ ಇದು ನಿಮ್ಗೆ ಖಾರ ಬರಲ್ಲ. ಇದು ಕಲರ್ಗೆ ಹುರ್ಕೋಬೇಕು. ಓಕೆ. ಎಲ್ಲಾನು 1 by 1 ಹುರ್ಕೋಬೇಕು, ಒಟ್ಟಿಗೆ ಯಾವ್ದು ಹುರ್ಕೊಳಂಗಿಲ್ಲ. ಸೊ ಇವರು 2 ತರ ಮೆಣಸಿನ್ಕಾಯಿ ತಗೊಂಡಿದ್ದಾರೆ, ಬಟ್ 2 ಒಟ್ಟಿಗೆ ಹುರಿತಾ ಇಲ್ಲ. ಫಸ್ಟ್ ಬ್ಯಾಡಗಿ ಹುರ್ಕೊಂಡು ಆಮೇಲೆ ಇದು ನಿಮ್ ಕಡೆ ಏನ್ ಹೇಳ್ತಾರೆ? ಕಡ್ಡಿ ಮೆಣಸು ಅಂತ ಹೇಳ್ತಾರೆ. ಕಡ್ಡಿ ಮೆಣಸು ಅಂತಾರೆ. ಅಂದ್ರೆ ಇವ್ರು ಪ್ರತಿಯೊಂದು ಧನ್ಯ ಆಗ್ಲಿ ಕಾಳಾಗ್ಲಿ ಎಲ್ಲ ಅವಾಗ ಅಲ್ಲೇನೆ ಫ್ರೆಶ್ ಆಗಿ ಹುರ್ಕೊಂಡು ಮಾಡುವಂತದ್ದು. ಇವಾಗ ಕಡ್ಡಿ ಮೆಣಸು ಹುರ್ಕೊಳ್ಳೋಣ. ಓಕೆ. ಇದು ಮಂಗಳೂರು ಸ್ಪೆಷಲ್ ಅಥವಾ? ಇದು ಮಂಗಳೂರು ಸ್ಪೆಷಲ್, ತೀರ್ಥಹಳ್ಳಿ ಸ್ಪೆಷಲ್. ಯಾಕಂದ್ರೆ ತೀರ್ಥಹಳ್ಳಿ ಮಂಗಳೂರಲ್ಲಿ ಅವ್ರವ್ರ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಅವ್ರು ಮಾಡ್ತಾರೆ. ಅವ್ರವ್ರ ಪ್ರೊಸೀಜರ್ ಏನಿರುತ್ತೆ ಹಾಗೆ ಮಾಡ್ತಾರೆ. ಬಟ್ ನಮ್ ಕಡೆ ಮಾಡೋ ಸ್ಟೈಲ್ ಈ ತರ ಚಿಕನ್ ಸುಕ್ಕ. ಇದು ಸಾಕು. ಓಕೆ, ಸಾಕಾ? ಇದು ಸಾಕು. ಓಕೆ. ನೆಕ್ಸ್ಟ್ ಧನಿಯಾ ಹುರ್ಕೊಳ್ಳೋಣವಾ? ಧನಿಯಾ. ಸೊ ಧನಿಯಾ ಆಕ್ಚುಲಿ ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಮಾಡಲ್ವಾ? ಎಗ್ ಬುರ್ಜಿ ಹೊಂದ್ಬಿಟ್ಟಿನೇ ಏನು ಮಾಡಲ್ಲ. ಹಾಕ್ಲಾ? ಹಾಕಿ. ಅವ್ರಗಳಿಗೆ ಮಾಡೋಷ್ಟು ಟೈಮ್ ಇರಲ್ವಲ್ಲ. ಹೌದು. ಇದು ಕಾಳು ಮೆಣಸು ಇದೆಲ್ಲ ಒಟ್ಟಿಗೆ ಹಾಕೋಣ ಅಥವಾ ಇಲ್ಲ? ಕಾಳು ಮೆಣಸು ಸಪರೇಟ್ ಆಗಿ ಹುರ್ಕೊಂಡ್ಬಿಡೋಣ, ಅದು ಬೇಗ ಹುರಿದೋಗುತ್ತಲ್ವಾ. ಓಕೆ. ಇದ್ರ ಜೊತೆಗೆ ಇದು ಮೆಂತ್ಯ ಕಾಳು ಹಾಕಿ ಇದಕ್ಕ 2 ಈಕ್ವಲ್ ಆಗಿ ಹುರಿಯೋಣ. ಓಕೆ. ಇದು 2 ಸ್ಪೂನ್ ಆದ್ರೆ ಕಾಳು ಮೆಣಸು, ಇದು 1 ಸ್ಪೂನ್. ಇಲ್ಲ, 1/2 ಸ್ಪೂನ್ ಅಷ್ಟೇ. ಇದು ಕಹಿ ಬರುತ್ತೆ. ಇದು ಜಸ್ಟ್ ನಿಮ್ಗೆ ಆ ಫ್ಲೇವರ್ಗೆ. ಓಕೆ. ಇದು ಫ್ರೈ ಆದ ತಕ್ಷಣ ನಿಮ್ಗೆ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಓಕೆ. ಸೊ ಇದೆಲ್ಲ ಒಟ್ಟಿಗೆ ಅಲ್ವಾ ಮಿಕ್ಸಿಗೆ ಹಾಕೊಳ್ಳೋದು? ಈಗ ಯಾವ್ದು ಹಾಕ್ಲಿ? ಜೀರಿಗೆ ಹಾಕ್ಲಾ ಸಾಸಿವೆ? ಹಾಕಿ, 2 ಒಟ್ಟಿಗೆ ಹಾಕಿ. ಜೀರಿಗೆ, ಸ್ವಲ್ಪ ಸಾಸಿವೆ, ಚಕ್ಕೆನೂ ಹಾಕಿ. ಚಕ್ಕೆ. ನಾವು ಆಕ್ಚುಲಿ ಇದು ಮೆಣಸೆಲ್ಲ ಮನೇಲೆ ಊರಲ್ಲೇ ಬೆಳಿತೀವಿ ನಾವು, ಹೊರಗಡೆಯಿಂದ ಏನು ತರೋದಿಲ್ಲ. ಓಕೆ. ಮೆಣಸು ಮತ್ತೆ ಏಲಕ್ಕಿ ಇವೆಲ್ಲ ನಾವು ಮನೇಲೆ ಬೆಳೆಯೋದ್ರಿಂದ ಸೈಡ್ ಎಲ್ಲ ಜಾಸ್ತಿ ಅದೇ ಅಲ್ವಾ? ಜಾಸ್ತಿ ಅಡಿಕೆ ಇವೆಲ್ಲ ಜಾಸ್ತಿ. ಇದಾಗಿದೆ. ಒಂದ್ ಹಿಡಿಯಷ್ಟು ಕರ್ಬೇವು. ಓಕೆ. ಸೊ ಈ ಕರ್ಬೇವು ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ನಿಮ್ಗೆ ಸುಕ್ಕಕ್ಕೆ ಮೇನ್ ಫ್ಲೇವರ್. ಹೌದಾ? ಓಕೆ. ನಿಮ್ಗೆ ಅದು ಕರ್ಬೇವು ಫ್ರೈ ಆದಾಗ ಸ್ಮೆಲ್ಲೇ ಬೇರೆ ಅಲ್ವಾ, ಫ್ಲೇವರೇ ಬೇರೆ ಬರುತ್ತೆ ಒಂಥರ. ಓಕೆ. ಓಕೆ. ಕಾವ್ಯ, ಇದು ಫ್ರೈ ಆಗಿ ಸಾಕು. ಓಕೆ. ಸೊ ಇದನ್ನ ನಾವ್ ಇವಾಗ ಇದಕ್ಕೆ ಹಾಕೊಂಡು ಒಟ್ಟಿಗೆನೆ ಪೌಡರ್ ಮಾಡ್ಕೊಳ್ಳೋಣ. ಓಕೆ. ಇದು ಪೌಡರ್ ಬಂದು ನಿಮ್ಗೆ ಫುಲ್
ನೈಸ್ ಆಗ್ಬಾರ್ದು, ತರಿ ತರಿನೂ ಇರಬಾರ್ದು, ಮೀಡಿಯಂ. ಏನಿಲ್ಲ, ಆರಾಮಾಗಿ ಮಾಡ್ಬೋದಲ್ವಾ, ಈಸಿನೇ ಇದೆ. ಈಸಿನೇ ಇದೆ, ಬಟ್ ಏನಂದ್ರೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಹುರಿಬಹುದು ನೀವು. ಬಟ್ ಯಾಕೆ ಒಟ್ಟಿಗೆ ಹಾಕಲ್ಲ ಅಂದ್ರೆ ನಿಮ್ಗೆ ಈ ಧನಿಯಾ ಎಲ್ಲ ಬೇಗ ರೋಸ್ಟ್ ಆಗ್ಬಿಡುತ್ತೆ. ಸೊ ಚಿಲ್ಲಿ ಅಂದ್ರೆ ಲೇಟ್ ಅಲ್ವಾ, ಸೊ ಅದಕ್ಕೆ ನಾನು ಇದನ್ನ ಫಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಮಸಾಲೆ ರೆಡಿ ಆಗಿದೆ ನಿಮ್ಗೆ. ಇದು ಇಷ್ಟೇ ನೈಸ್ ಆಗ್ಬೇಕು, ಯಾಕಂದ್ರೆ ಇದು ಮೆಣಸು ಬೀಜ ಎಲ್ಲ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಗ್ರೈಂಡ್ ಆಗ್ಬೇಕು. ಇದು ರೆಡಿ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ ನಾವು ಕಾಯಿನ ಹುರ್ಕೊಳ್ಳೋಣ. ಸೊ 2 kg ಚಿಕನ್ಗೆ ಒಂದು ಚಿಕ್ಕ ಕಾಯಿ, ತೆಂಗಿನಕಾಯಿ ಫುಲ್ ತಗೊಂಡಿದ್ದೀನಿ ನಾನು. ಸೊ 2 kgಗೆ ಒಂದು ಫುಲ್ ಕಾಯಿ, ಇದು ಮೇನ್ ಸುಕ್ಕಾಗೆ ಮೇನ್ ಇಂಗ್ರೀಡಿಯಂಟ್. ಇದನ್ನ ಹುರ್ಕೊಬೇಕು. ಒಂದ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಇದಕ್ಕೂ ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಹುರಿಯಕ್ಕೆ ತೆಂಗಿನಕಾಯಿ ಎಣ್ಣೆ. ಸೊ ಇದಿಷ್ಟು ಹಾಕ್ಬಿಡ್ಲಾ? ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಅಲ್ಲ. ಕೋಕೋನಟ್ ಆಯಿಲ್ ಎಲ್ಲರೂ ಇಷ್ಟಪಡಲ್ಲ, ನಿಮ್ಗೆ ಗೊತ್ತಾ? ಏನಿಲ್ಲ, ಅದು ಮೋಸ್ಟ್ಲಿ ಫಸ್ಟ್ ಟೈಮ್ ಹೊಸದಾಗಿ ತಿನ್ನೋರ್ಗೆ ಹಂಗ ಅನ್ಸುತ್ತೆ. ಬಟ್ ಅಭ್ಯಾಸ ಆದ್ರೆ ಏನಿಲ್ಲ ಅನ್ಕೋತೀನಿ. ಒಂದ್ 2-3 ಸಲ ಅಭ್ಯಾಸ ಆಗ್ಬಿಟ್ರೆ ಸಕ್ಕತ್ತಾಗಿರುತ್ತೆ. ಹಂಗ ನೋಡಿಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ಅಡ್ಗೆ ಮಾಡಿ ನನ್ನ ಫ್ರೆಂಡ್ಸಿಗೆ ಕೊಟ್ರೆ ನಾನ್ ಮಾಡಿದ ಅಡ್ಗೆ ತಿಂತಾ ಇರ್ಲಿಲ್ಲ, ಅವ್ರು ಟೇಸ್ಟ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅದು ಕೋಕೋನಟ್ ಫ್ಲೇವರೇ ಬೇರೆ ಬರ್ತಾ ಇತ್ತು ಅಂತ. ಕೊಬ್ಬರಿ ಎಣ್ಣೆ ಅಂದ್ರೆ ತಲೆಗೆ ಹಾಕೊಳ್ಳೋದು ಅಂತಾರೆ ಅಷ್ಟೇ. ಸಖತ್ತು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅದ್ರಲ್ಲಿ. ಅಂದ್ರೆ ಹೆಲ್ತ್ಗೆ, ಸ್ಕಿನ್ನಿಗೆ ಸಖತ್ತು ಇರೋ ಅಂತದ್ದು ಕೊಬ್ಬರಿ ಎಣ್ಣೆಲಿ ಇದೆ. ಆಕ್ಚುಲಿ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಣ್ಣೆಗಳಲ್ಲಿ ಒಳ್ಳೆ ಎಣ್ಣೆ ಅಂದ್ರೆ ಕೊಬ್ಬರಿ ಎಣ್ಣೆ. ಸೊ ಇದನ್ನ ಈಗ ಹಿಂಗೆ ಹುರಿದ್ಬಿಟ್ಟು ಜಸ್ಟ್ ಉದುರಿಸೋದು. ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಯಾಕಂದ್ರೆ ಇದ್ ಮೇಲ್ಗಡೆ ಉದುರಿಸ್ತೀವಲ್ವಾ, ಸ್ವಲ್ಪ ಉಪ್ಪು ಸಪ್ಪೆ ತರ ಅನ್ನಿಸ್ಬಾರ್ದು ಅಂತ. ಇದು ಸ್ಮೆಲ್ ಸಖತ್ತಾಗಿದೆ. ಸೊ ಈ ರೀತಿ ಒಂಥರ ಬ್ರೌನಿಶ್ ಆದ್ರೆ ಇದು ಪಕ್ಕ ಆಗಿದೆ ಅಂತ. ಸೊ ಚಿಕನ್ ಅನ್ನ ಫ್ರೈ ಮಾಡ್ಕೊಬೇಕು. ಅಂದ್ರೆ ಚಿಕನ್ ಫ್ರೈ ಮಾಡ್ಕೊಳಕ್ಕೆ ನಾವು ಎಣ್ಣೆ ಏನು ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಕೋಕೋನಟ್ ಆಯಿಲ್. ಸುಕ್ಕ ಸ್ಪೆಷಲ್ ಬಂದು ಕೊಬ್ಬರಿ ಎಣ್ಣೆ ಒಂದು 4ರಿಂದ 5 ಸ್ಪೂನ್ ಹಾಕೊಳ್ಳೋಣ. 5 ಸ್ಪೂನ್. ನೆಕ್ಸ್ಟ್ ಇದಕ್ಕೆ ಮೇನ್ ಇದು ಬಿರಿಯಾನಿ ಲೀಫ್. ಗೊತ್ತಾ ನಿಮ್ಗೆ ಇದ್ರ ಬಗ್ಗೆ? ಅಂದ್ರೆ ನಾನು ಇದು ಯಾವತ್ತೂ ಬಳಸಿಲ್ಲ, ಕೇಳೂ ಇಲ್ಲ. ಫಸ್ಟ್ ನೀವ್ ಹೇಳಿದ್ಮೇಲೆ ನನ್ಗೆ ಗೊತ್ತಾಗಿರೋದು ಇದು. ಇದು ನೀವು ಒಂದು ಚಿಕನ್ಗೆ ಒಂದ್ 2-3 ಎಲೆ ಹಾಕಿದ್ರೆ ಅದ್ರ ಫ್ಲೇವರೇ ಬೇರೆ. ನೀವು ನೆಕ್ಸ್ಟ್ ಟೈಮ್ ಇಂದ ಇದನ್ನ ಬಿಡಲ್ಲ ಪಕ್ಕ. ಹೌದಾ? ಸೈಡ್ ಸಿಗುತ್ತೆ ಡ್ರೈ ಲೀಫ್, ಒಂದಿಷ್ಟ ಸಿಗುತ್ತೆ, ಇಷ್ಟಿಷ್ಟ ಅದು ಬೇರೆ ತರ ಅಂಗಡಿಯಲ್ಲಿ ಸಿಗುತ್ತೆ. ಬಟ್ ಇದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿ ಟ್ರೈ ಮಾಡಿ. ಆಕ್ಚುಲಿ ನಿಮ್ಗೆ ನರ್ಸರಿಗೆ ಹೋದ್ರೆ ಸಿಗುತ್ತೆ, ಇದನ್ನ ನೀವು ಬೆಳಿಬಹುದು. ಮನೇಲಿ ಪಾಟಲ್ ಹಾಕೋಬಹುದಲ್ವಾ? ಆರಾಮ್ಸೆ ಹಾಕೊಬಹುದು. ನೀವು ಕನ್ಫ್ಯೂಷನ್ ಆಗ್ತೀರಾ, ಬೇರೆ ಕಡೆ ಹೋದ್ರೆ ನಿಮ್ಗೆ ಇದೇ ತರದ್ದು ನಿಮ್ಗೆ ಶೋಪ್ ಗಿಡ ಇರುತ್ತೆ. ಬಟ್ ಇದೇನ್ ಸ್ಮೆಲ್ ಇಲ್ಲ ನಿಮ್ಗೆ. ಇವಾಗ ಬರೋ ಸ್ಮೆಲ್ ಬೇರೆ, ಆಮೇಲೆ ನೀವೇನ್ ಒಗ್ಗರಣೆಗೆ ಹಾಕ್ತೀರಾ ಅವಾಗ ಬರೋ ಫ್ಲೇವರ್ ಸ್ಮೆಲ್ ಇದೆಯಲ್ಲ ಅದೇ ಬೇರೆ. ಸೊ ನೀವು ನೋಡ್ಬೋದು. ಸೊ ಈಗ ಒಗ್ಗರಣೆಗೆ ಹಾಕೋಣವಾ? ಒಗ್ಗರಣೆಗೆ ಹಾಕಿ ಹಂಗಾದ್ರೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬಿರಿಯಾನಿ ಎಲೆ ಫೀಲ್ ಮಾಡಿ ಈ ಫ್ಲೇವರ್ನ. ನೆಕ್ಸ್ಟ್ ಟೈಮ್ ಆಮೇಲೆ ನೀವು ಅಂತ ಹೇಳ್ತೀರಾ. ಹೌದು, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹೌದು, ಆಯ್ತು. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ನಿಮ್ಗೆ ಒಂಥರ ಬ್ರೌನಿಶ್ ಕಲರ್ ಅಲ್ಲಿ ಬರುತ್ತೆ. ಸಿಡಿತಾ ಇದೆ. ಓಕೆನಾ? ನೀರ್ ಇರುತ್ತಲ್ವಾ ನಿಮ್ಗೆ, ಅದರಿಂದ ಸಿಡಿಯುತ್ತೆ. ವಾಶ್ ಮಾಡಿ ಇಟ್ಕೊಂಡಿರೋದು. ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ನೆನ್ಸ್ಕೊಬೇಕು ನೀವು ಚಿಕನ್ ಮಾಡ್ಬೇಕಾದ್ರೆ. ಇಷ್ಟೊಂದು ಹಾಕ್ಬೇಕಲ್ವಾ? ಕೊಬ್ಬರಿ ಎಣ್ಣೆ ಸ್ಮೆಲ್ ಜೊತೆಗೆ ಈ ಪಲಾವ್ ಎಲೆ ಸ್ಮೆಲ್ ಸಕ್ಕತ್ತ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಆನಿಯನ್ ನಾನು ಒಂದು 3 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 kgಗೆ 3 ಆನಿಯನ್ ಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ, ಯಾಕಂದ್ರೆ ಈ ಆನಿಯನ್ಗೆ ಚೆನ್ನಾಗಿ ಸಾಲ್ಟ್ ಎಳಿಬೇಕು. ನಾವು ಆಲ್ರೆಡಿ ಚಿಕನ್ ಸ್ವಲ್ಪ ಹಾಕೊಂಡಿದೀವಿ, ನೋಡ್ಬಿಟ್ಟು ಹಾಕೊಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೊಳ್ಳೋಣ. ಮ್ಯಾರಿನೇಟ್ ಹಾಕೊಂಡಿದೀರಾ, ಸೊ ನೋಡ್ಬಿಟ್ಟು ಹಾಕೊಳ್ಳಿ. ಇದಕ್ಕೆ ಒಂದು 1/2 ಸ್ಪೂನ್. ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ಟೊಮೆಟೊ, ಅಂದ್ರೆ ಒಂದು ಸ್ಮಾಲ್ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ ಫ್ರೈ ಆಗಿದೆ. 2 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅಂದ್ರೆ ಇದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ನಿಮ್ಗೆ. ಸೊ ಇದಕ್ಕೆ ಇವಾಗ ಚಿಕನ್ ಹಾಕೊಳ್ಳೋಣ ನಾವು. ಹಾಕೊಳ್ಳೋಣ.
ಸೊ 2 kg ಚಿಕನ್ನು ಅಮ್ಮಮ್ಮ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಒಂದು 5 to 10 minutes ನಾನು ಡೈರೆಕ್ಟ್ ಆಗಿ ಏನು ಲಿಡ್ ಏನು ಇಡೋದಿಲ್ಲ, ಹಾಗೆ ನಾನು ಬಾಯ್ಲ್ ಮಾಡ್ತೀನಿ. ಯಾಕಂದ್ರೆ ಚಿಕನ್ ಹಸಿ ಸ್ಮೆಲ್ ಇರುತ್ತಲ್ವಾ, ಅದೊಂಥರ ಹೊಡಿಯುತ್ತೆ ನಿಮ್ಗೆ. ನಾನು ಈ ರೀತಿನೇ ಮಾಡೋದು. 10 ನಿಮಿಷ ನಾನು ಹಿಂಗೆ ಡೈರೆಕ್ಟ್ ಆಗಿ ಬಾಯ್ಲ್ ಮಾಡ್ತೀನಿ. ಓಕೆ, ಈ ತರ ಆದ್ರೆ ರೆಡಿ ಆಗಿದೆ. ಇದು ರೆಡಿ ಆಗಿದೆ. ಓಕೆ, ಇದಕ್ಕೆ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನ ಹಾಕೊಳ್ಳೋಕೆ. ಸೊ ಲಾಸ್ಟ್ ಅಲ್ಲಿ ಆಲ್ಮೋಸ್ಟ್ ಚಿಕನ್ ಎಲ್ಲ ಬೆಂದಿದೆ ಅಂದ್ಮೇಲೆ ಇದನ್ನ ಹಾಕ್ಬೇಕಲ್ವಾ? ಓಕೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ ವಾಣಿ, ನೋಡಿದ್ರೆ ಚೆನ್ನಾಗಿ ಬರ್ತಾ ಇದೆ. ನಿಮ್ಗೆ ಇದು ಸ್ವಲ್ಪ ಸೆಮಿ ಗ್ರೇವಿ ಬೇಕು ಅಂದ್ರೆ ನೀರ್ ಆಡ್ ಮಾಡ್ಕೊಬಹುದು. ಇಲ್ಲ ಇದೇ ರೀತಿ ಡ್ರೈ ಬೇಕು ಅಂತಂದ್ರೆ ಈಗ ಕೋಕೋನಟ್ ಹಾಕದ್ಮೇಲೆ ಇನ್ನೂ ಸ್ವಲ್ಪ ಡ್ರೈ ಆಗತ್ತೆ. ಡ್ರೈ ಇರ್ಲಿ ಅಂತ ಅಂದ್ರೆ ಸಾಕು, ಇಷ್ಟೇ. ನಮ್ ಗ್ಯಾಂಗ್ ಇದಾರೆ, ಅವ್ರನ್ನೆಲ್ಲ ಕರಿಯೋಣ. ಕರೆದು ಬಿಟ್ಟು ಈ ಚಿಕನ್ ಸ್ಮೆಲ್ಗೆ, ಈ ಚಿಕನ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಹಿಂದೆ ಇದಾರೆ ಅವರೆಲ್ಲ, ಈಗ ಬರ್ತಾರೆ. ಅವ್ರದ್ದೆಲ್ಲರದು ಒಪಿನಿಯನ್ ತಗೊಂಡು ಇದಕ್ಕೆ ಸ್ವಲ್ಪ ನೀರು ಏನೇನಿದೆ ಲಾಸ್ಟ್ ಟಚ್ ಅಪ್ ಕೊಡೋಣ ಅಲ್ವಾ? ಲೆಮನ್, ಕೊತ್ತಂಬರಿ ಮತ್ತೆ ಗರಂ ಮಸಾಲ ಪೌಡರ್ ಇವಾಗ ಹಾಕ್ಬೇಕು. ಇವಾಗ ಹೆಂಗು ನಮ್ಮ ಮಸಾಲ ಹಾಕಿದೀವಲ್ವಾ, ಇದು ಹೋಮ್ ಮೇಡ್ ಗರಂ ಮಸಾಲ ಹಾಕ್ಲಾ? ಎಷ್ಟು, 1 ಸ್ಪೂನಾ? ಇದು 1.5 ಸ್ಪೂನ್ ಹಾಕೋಣ. ಓಕೆ, ನೀವೇ ಮಾಡಿದ್ರ ಇದು? ಹೌದು. ಓಕೆ, ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ಲು. ಓಕೆ, ಪ್ಲೀಸ್ ವೆಲ್ಕಮ್. ನಮ್ಮ ಗ್ಯಾಂಗ್ ಎಲ್ಲ ಬನ್ನಿ, ಪ್ಲೀಸ್ ಬನ್ನಿ, ನೋಡಿ ಹೆಂಗಿದೆ ಟೇಸ್ಟ್ ಮಾಡಿ ಬನ್ನಿ. ಎಲ್ಲ ಗ್ಯಾಂಗ್ ಬರ್ತಾ ಇದಾರೆ. ತಗೊಳ್ಳಿ. ಏನ್ ಗೊತ್ತಾ, ಫ್ಲೋರ್ವರೆಗೂ ಬರ್ತಾ ಇತ್ತು. ಹೌದಾ? ಇವ್ರದಿರೋದು 13th ಫ್ಲೋರ್, ನಾವಿರೋದು 2nd ಫ್ಲೋರ್. ಅಲ್ಲಿವರೆಗೂ ಬಂದಿದೆಯಂತೆ, ಟಾಪ್ ಲೆವೆಲ್ ಅಲ್ಲೇ ಇದೆ. ಆ ಕಡೆ ಇವ್ರಿರೋದು 2 ರೋಡ್ ಆ ಕಡೆ ಪಕ್ಕ, ಅಲ್ಲಿವರೆಗೂ ಬಂದಿದೆಯಂತೆ. ಸ್ಮೆಲ್ಲಿಗೆ ಹಂಗೆ ಅಲ್ಲ, ನಿಮ್ ಫ್ರೆಂಡ್ಸ್ ಮಾತ್ರ ಬಂದಿದ್ದಾರೆ, ಅಕ್ಕಪಕ್ಕದವ್ರು ಯಾರು ಬಂದಿಲ್ಲ? ಇವರೇ ಎಲ್ಲ ಅಕ್ಕಪಕ್ಕ ಫ್ರೆಂಡ್ಸ್ ಎಲ್ಲ. ಕೊಬ್ಬರಿ ಎಣ್ಣೆ ಆ ಫ್ಲೇವರ್, ಕೊಬ್ಬರಿ ಎಣ್ಣೆಗೆ ನಿಮ್ಗೆ ಅದು ಸುಕ್ಕ ಫ್ಲೇವರ್, ಡಿಫ್ರೆಂಟ್ ಟೇಸ್ಟ್ ಬಂದ್ಬಿಡುತ್ತೆ. ಓಕೆ. ಇವಾಗ ಏನ್ ಹಾಕ್ತೀರಾ ವಾಣಿ? ಒಂದೇ ಖಾರ ಸಾಕಾಗಿಲ್ಲ ಅಂದಿದ್ದೀರಾ? ಖಾರ ಬಯ್ಯಂಗಿಲ್ಲ. ಇಲ್ಲ, ಖಾರ ಇರ್ಬೇಕು. ಚಪಾತಿ ಏನ್ ಗೊತ್ತಾ, ಸಪ್ಪೆ ಇರುತ್ತೆ. ಡ್ರೈ ಇರ್ಲಿಯಾ? ಒಂಚೂರು ಹಾಕ. ಅಲ್ಲ ಸಾಕ ಬೇಕಾ? ಬೇಡ, ಸ್ವಲ್ಪ ನೀರ್ ಹಾಕಿ. ಮಂಗಳೂರು ಅವ್ರ ಲ್ಯಾಂಗ್ವೇಜ್ ಚೆನ್ನಾಗಿರತ್ತಪ್ಪ. ಚೂರು ಸಾಕ? ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಕೋಕೋನಟ್ ತುರಿ, ತೆಂಗಿನಕಾಯಿ ತುರಿ. ಇದನ್ನ ಫ್ರೈ ಮಾಡ್ಕೊಂಡಿದ್ರಾ? ಹೌದು. ಇದಕ್ಕೊಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕೋಣ. ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲೆಮನ್ ಹಾಕಿ. ಹುಳಿ ಹಿಂಡ್ತಾ ಇದ್ದೀನಿ ಕಾವ್ಯ. ಚೆನ್ನಾಗಿ ಹಿಂಡ್ಬೇಕಾ? ಇದಕ್ಕೆ ಸುಕ್ಕಾಗೆ ಚಿಕನ್ ಸುಕ್ಕ ರೆಡಿಯಾಗಿದೆ. ಹೇಗಿದೆ ಅಂತ ತಿನ್ಬಿಟ್ಟು ಹೇಳಿ. ಸೂಪರ್ ವಾಣಿ. ಉಪ್ಪು ಖಾರ ಚೆನ್ನಾಗಿ ಮಾಡಿದ್ದೀರಾ? ಚೆನ್ನಾಗಿ ಮಾಡಿದೀನಾ? ಓಕೆನಾ? ಹೋಟೆಲ್ ಇಡ್ಬೋದಾ ನಾನು? ಸೂಪರ್. ಆಕ್ಚುಲಿ ನಾನು ಮನೇಲಿ ಏನಾದ್ರು ಈ ತರ ಚಿಕನ್ ಸುಕ್ಕ ಎಲ್ಲ ಮಾಡಿದ್ರೆ ನಾನ್ ಟೇಸ್ಟ್ ನೋಡಲ್ಲ. ಹಸ್ಬೆಂಡ್ ಬಂದ್ಬಿಟ್ಟು ಟೇಸ್ಟ್ ನೋಡಿ ಪರ್ಫೆಕ್ಟ್ ಆಗಿದೆ ಅಂದ್ಮೇಲೆ ಅದು ಮುಗೀತು, ಕಂಪ್ಲೀಟ್. ಅಂದ್ರೆ ಕರೆಕ್ಟ್ ಆಗಿದೆ ಅಂತಾನೆ, ಅದಕ್ಕೆ ನೆಕ್ಸ್ಟ್ ಏನು ಬೇಕಾಗಿಲ್ಲ. ಸೊ ನಾನ್ ಟೇಸ್ಟ್ ಮಾಡಲ್ಲ. ಚಿಕನ್ ಸಾಫ್ಟ್ ಆಗಿದೆ ಅಲ್ವಾ? ಸಾಫ್ಟ್ ಆಗಿದೆ, ಗಟ್ಟಿ ಇಲ್ಲ. ಇದು ಆಫ್ ಮಾಡದಾ? ನಾನು ಟ್ರೈ ಮಾಡ್ತೀನಿ. ಮಾಡ್ದೆ, ಆಫ್ ಮಾಡ್ದೆ. ಸಖತ್ ಈಸಿಯಪ್ಪ. ಹೌದು, ಇದು ಚೆನ್ನಾಗಿದೆ, ಸಖತ್ತಾಗಿದೆ ಅನ್ನಕ್ಕೆ. ಅಂದ್ರೆ ಸ್ವಲ್ಪ ಅದನ್ನ ವರ್ಣನೆ ಮಾಡಕ್ಕೆ ಯಾವ ತರ ಹೇಳ್ತೀರಾ ಅಂತ ತಿಂದು ನೋಡ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಅನ್ನಕ್ಕೆ ಟೇಸ್ಟ್ ಮಸ್ತ್ ಶೋಕುಂಡು. ಎಡ್ಡೆ ಉಂಡು ಟೇಸ್ಟ್ ಮಸ್ತ್ ಶೋಕುಂಡು.